ಹಾಯ್ ಫ್ರೆಂಡ್ಸ್, ಉಡುಪಿ ಡಿಶಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕ್ಯಾಬೇಜ್ ಪಕೋಡ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡುವ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗುವಷ್ಟರಲ್ಲಿ ನಾವು ಕ್ಯಾಬೇಜ್ ಪಕೋಡ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡುವ. 2 ಕಪ್ ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ. ಎರಡು ಇಂಚು ಗಾತ್ರದ ಶುಂಠಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೇನೆ. ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಓಮಕಾಳು ಹಾಕ್ತಾ ಇದ್ದೇನೆ. 1/4 ಟೇಬಲ್ ಸ್ಪೂನ್ ಅರಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಮೊದಲೇ ಕ್ಯಾಬೇಜ್ ಅನ್ನು ಹೆಚ್ಚಿ ಇಟ್ಕೊಂಡಿದ್ದೆ. ಈಗ ಅದನ್ನು ಹಾಕಿ ಮಿಕ್ಸ್ ಮಾಡುವ. ಇದರಲ್ಲಿ ಸುಮಾರು 2 ಕಪ್ ಕ್ಯಾಬೇಜ್ ಉಂಟು. ಈಗ ಇದನ್ನು ಮಿಕ್ಸ್ ಮಾಡುವ. ಇದಕ್ಕೆ ಮಿಕ್ಸ್ ಮಾಡುವಾಗ ಹಿಟ್ಟು ಸ್ವಲ್ಪ ಕಡಿಮೆ ಆಗಿದೆ. ನಾನು ಸ್ವಲ್ಪ ಹಿಟ್ಟು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು, ಜಾಸ್ತಿ ನೀರು ಬೇಡ. ಮಿಕ್ಸ್ ಮಾಡಿದ್ದು ನೋಡಿ, ಈ ಹದದಲ್ಲಿ ಇರಬೇಕು. ಮಿಕ್ಸ್ ಮಾಡಿ ಆಯಿತು. ಇದನ್ನಿನ್ನು ಎಣ್ಣೆಯಲ್ಲಿ ಕಾಯಿಸುವ. ಈಗ ಇದನ್ನು ಎಣ್ಣೆಯಲ್ಲಿ ಕಾಯಿಸುವ. ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲಿಟ್ಟು ಕಾಯಿಸ್ತಾ ಇದ್ದೇನೆ. ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಬೇಕು. ಇದು ಬೆಳಿಗ್ಗೆ ಟೀ ಟೈಮ್ಗೆ ಸಹ ಮಾಡ್ಬೋದು, ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ರೀತಿ ಸಹ ಮಾಡಿ ತಿನ್ಬೋದು. ಈರುಳ್ಳಿ ಇಷ್ಟಪಡದವರು ಈ ರೀತಿ ಕ್ಯಾಬೇಜ್ ಪಕೋಡವನ್ನು ಸಹ ಮಾಡಿ ಸೇವಿಸಬಹುದು. ನೋಡಿ, ಬ್ರೌನ್ ಕಲರ್ ಬಂದಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನೀಗ ತೆಗೆಯುವ. ಕ್ಯಾಬೇಜ್ ಪಕೋಡ 5 ನಿಮಿಷದಲ್ಲಿ ರೆಡಿ ಮಾಡಬಹುದು. ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಸಂಜೆ ಟೀ ಟೈಮ್ಗೆ ಅಂತೂ ತುಂಬಾನೇ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.